ರಾಘವೇಂದ್ರ ಸ್ವಾಮಿಗಳವರನ್ನ ನಿಜವಾಗಿ ಭಕ್ತಿಯಿಂದ ಅವರ ಅಂತರಂಗದ ಪ್ರಿಯನಾಗಿ ಅವರನ್ನ ಭಜಿಸಿದರೆ, ಏನೋ ವ್ಯವಹಾರಕ್ಕೆ ಮಾತ್ರ ತನ್ನ ಒಂದು ಮನಸ್ಸಿನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸೇವೆ ಮಾಡಿ ಆಮೇಲೆ ಈಚೆಗೆ ಬಂದ್ರೆ ಅಲ್ಲ, ನಿಜವಾಗಿಯೂ ನನ್ನ ಉದ್ಧಾರ ಆಗಬೇಕು ಅಂತ ಗುರುಗಳಿಗೆ ಶರಣು ಹೋದರೆ ಆಗ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವನಿಂದ ಮೋಕ್ಷ ಸಾಧನೆಯಾಗುವಂತೆ ಮಾಡಿಸ್ತಾರೆ, ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾರೆ. ರಾಘವೇಂದ್ರ ಸ್ವಾಮಿಗಳವರನ್ನ ನಿಜವಾಗಿ ಭಕ್ತಿಯಿಂದ ಅವರ ಅಂತರಂಗದ ಪ್ರಿಯನಾಗಿ ಅವರನ್ನ ಭಜಿಸಿದರೆ, ಏನೋ ವ್ಯವಹಾರಕ್ಕೆ ಮಾತ್ರ ತನ್ನ ಒಂದು ಮನಸ್ಸಿನ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಕ್ಕೆ ಸೇವೆ ಮಾಡಿ ಆಮೇಲೆ ಈಚೆಗೆ ಬಂದ್ರೆ ಅಲ್ಲ, ನಿಜವಾಗಿಯೂ ನನ್ನ ಉದ್ಧಾರ ಆಗಬೇಕು ಅಂತ ಗುರುಗಳಿಗೆ ಶರಣು ಹೋದರೆ ಆಗ ರಾಘವೇಂದ್ರ ಸ್ವಾಮಿಗಳವರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಅವನಿಂದ ಮೋಕ್ಷ ಸಾಧನೆಯಾಗುವಂತೆ ಮಾಡಿಸ್ತಾರೆ, ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುತ್ತಾರೆ. ರಾಘವೇಂದ್ರ ಸ್ವಾಮಿಗಳವರನ್ನ ನಿಜವಾಗಿ ಭಕ್ತಿಯಿಂದ ಅವರ ಅಂತರಂಗದ ಪ್ರಿಯನಾಗಿ ಅವರನ್ನ ಭಜಿಸಿದರೆ, ಏನೋ ವ್ಯವಹಾರ